ಒಬ್ಬ ಕಲಾವಿದನಿಗೆ ಕನ್ನಡ ಅನ್ನೋದು ಬಹಳ ಮುಖ್ಯ. ಹೌದು. ನೆಟ್ಟಗೆ ಕನ್ನಡ ಮಾತಾಡಕ್ಕೆ ಬರಲ್ಲ ಅಂತಂದ್ರೆ ಯಾವ ಪಾತ್ರ ಮಾಡ್ತೀಯ? ಐತಿಹಾಸಿಕ ಪಾತ್ರ ಮಾಡೋಕ್ಕಾಗತ್ತಾ? ಪೌರಾಣಿಕ ಪಾತ್ರಗಳನ್ನು ಮಾಡೋಕ್ಕಾಗತ್ತಾ? ದೊಡ್ಡ ದೊಡ್ಡ ಹೀರೋಗಳಿಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ, ಡೈಲಾಗ್ ಹೇಳಕ್ಕೆ ಬರಲ್ಲ. ಅದಕ್ಕೋಸ್ಕರನೇ ಇವತ್ತು ಐತಿಹಾಸಿಕ ಪೌರಾಣಿಕ ಸಿನಿಮಾಗಳು ಬರ್ತಾನೆ ಇಲ್ಲ. ಅಲ್ಲಿ ಹತ್ತತ್ರ 65 ರೂಪಾಯಿ ತನಕನೂ ಮಾಲಲ್ಲಿ ಸಿನಿಮಾ ನೋಡ್ತಾ ಇದ್ದಾರಂತೆ. ಸಿನಿಮಾ ಅನ್ನೋದು ಎಷ್ಟು ಜನರನ್ನ ನುಂಗಾಕಿದೆ ಗೊತ್ತು, ಎಷ್ಟು ಕಲೆಗಳನ್ನು ನುಂಗಾಕಿದೆ ಅಲ್ವಾ? ಹೋಟೆಲ್ಲಿ ಲೋಟ ತೊಳೆಯೋದು, ಪ್ಲೇಟ್ ಎತ್ತೋದು, ಬಾರಲ್ಲಿ ಗ್ಲಾಸ್ ತೊಳೆಯೋದು, ಆಮೇಲೆ ಸ್ವಲ್ಪ ಪ್ರಮೋಷನ್, ಬಾರಲ್ಲಿ ಸಪ್ಲೈಯರ್ ಮಾಡೋದು. ಗುಂಡಿನಂತೆ ಸೀರಿಯಲ್ ಮಾಡ್ತಾ ಇದ್ದೀನಿ, ನೋಡಿದ್ರೆ ದುಡ್ಡು ಪೇಮೆಂಟ್ ಯಾವಾಗಲೂ ಬರುತ್ತೆ, ಅದಕ್ಕೆ ರಂಗೋಲಿ ಮಾಡ್ತಾ ಇದ್ದೀನಿ. ರಿಯಾಲಿಟಿ ಶೋ. ರಿಯಾಲಿಟಿ ಆಫ್ ರಿಯಾಲಿಟಿ ಶೋ ಹಂಗೆ ಆಗ್ಬಿಟ್ಟಿದೆ. ಅದು ಒಂಥರ TRP ಗಿಮಿಕ್ ಇರ್ಬೋದಲ್ಲ. ಗಿಮಿಕ್ಕೆ ಯಾರಿಗಾದರೂ ಒಂದು ಬಟ್ಟೆ ಹಾಕೊಳ್ಳೋಕೆ ಗತಿ ಇಲ್ಲದೆ ಇರ್ತಾರ. ಏನು ಅಪ್ಪ ಅಮ್ಮನ ಜೊತೆ ಮಾತಾಡಲ್ಲ, ತುಂಬ ವರ್ಷದಿಂದ ಮನೇಲಿ ಟಚ್ ಎಲ್ಲ, ಮನೆಗೇನು ಕೊಡಲ್ಲ ಅಂತ. ಅದಂತೂ ನಾನು ಇವತ್ತಿನವರೆಗೂ ನನಗೆ ಆಗ ಕಂಟೆಂಟ್ ಕಲಾವಿದರು ಅಂತ ಏನಿರಲಿಲ್ಲ. ಆಗ ಕಲಾವಿದರಷ್ಟೇ. ಅವನಿಗೆ ಎಲ್ಲದರಲ್ಲೂ ಸಾಮರ್ಥ್ಯ ಇರುತ್ತೆ, ಸ್ಕ್ರಿಪ್ಟ್ ನಾಲೆಡ್ಜ್ ಇರುತ್ತೆ, ಅಭಿನಯಿಸೋ ಸಾಮರ್ಥ್ಯ ಇರುತ್ತೆ. ಆ ಥರದ್ದೊಂದು ಇತ್ತು. ಇಡೀ ಕರ್ನಾಟಕಕ್ಕೆ ಕಾಗೆ ಹಾರಿಸ್ಬಿಟ್ರೆ ದೊಡ್ಡ ದೊಡ್ಡ ಲೆವೆಲಲ್ಲಿ ಅಂತ ನೀವು ಇದು ಮಾಡಿದ್ರಿ. ಹೌದು. ನಮ್ದೇನು ಹೋಗ್ರಿ, ನಮಗಿಂತ 10ರಷ್ಟು ಚೆನ್ನಾಗಿ ಮಾಡೋರು ಇನ್ನೂ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತ ಹೇಳ್ತಿದ್ವಿ. ಸಿದ್ಧಿಸ್ಕೊಂಡವನು ಬೆಲೆ ಇಲ್ಲ, ಈಗ ಪ್ರಸಿದ್ಧಿ ಆದವನು ಬೆಲೆ. ಈ ದರಿದ್ರಗಳು, ಕೆಲವು ಜನ ಹೀರೋಯಿನ್ಗಳು, ಈ ಕೆಲವು ಜನ ಸಿನಿಮಾ ಆರ್ಟಿಸ್ಟ್ಗಳು ಡೇಟಿಂಗ್ ಆ್ಯಪ್ಗಳು ಪ್ರಮೋಷನ್ ಮಾಡ್ತಾರೆ. ಇಲ್ಲಿ ಹೇಳೋದು ನನ್ನ ಆ ದೃಷ್ಟಿಯಿಂದ ನೋಡ್ತಾನೆ ಇವನು, ಈ ದೃಷ್ಟಿಯಿಂದ ನೋಡ್ತಾನೆ ಅವನು, ಮತ್ತು ನನಗೆ ನಾವು ಆ ಥರ ಡ್ರೆಸ್ ಹಾಕಿದ್ರೆ ಎಲ್ಲ ಹಿಂಗೆ ಅಂತಾರೆ ಅಂತ. ಅಲ್ಲಿ ನೋಡಿದ್ರೆ ಡೇಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಾ ಇರ್ತಾಳೆ. ಬನ್ನಿ ಗಾಯ್ಸ್, ಇಲ್ಲೆಲ್ಲ ನಿಮಗೆ ಅಲೋನ್ ಆಗಿದ್ದೀರಾ, ಒಂಟಿಗೆ ಯಾರು ಬೇಕು ಅನಿಸುತ್ತಾ, ಬನ್ನಿ ನನ್ನ ಕಡೆ ಹಿಂಗಿದೆ ಅಂತ ಪ್ರಮೋಟ್ ಮಾಡ್ತವೆ. ಈ ಹುಡುಗರುಗಳು ಮಾತ್ರ ಅವಳನ್ನು ಕಾಮ ದೃಷ್ಟಿಯಿಂದ ನೋಡಿದ್ರೆ ತಂಗಿ ಅಂತ ಕೂತ್ಕೋಬೇಕು. ಇರೋ ಲೋಫರ್ ಗುರುಗಳು ಕೆಲವು ಜನ ಅವರೇ ಹಂಗೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿಕೊಂಡು, ಲೈಂಗಿಕ ದೌರ್ಜನ್ಯ ಮಾಡಿಕೊಂಡು ಬೇಲ್ ತಗೊಂಡು ಕೂತ್ಕೊಂಡು ಆಡ್ಕೊಂಡು ಕೂತಿದ್ದಾರೆ. ಸೆಕ್ಸ್ ಮಾಡೋದು ತಪ್ಪಲ್ಲ ಅಂತ ಹೇಳಿ ಎಲ್ಲರೂ ರಾಮ ಅಂತ ಯಾಕೆ ಅನ್ಕೋತೀರಾ? ದಶರಥ, ಅವರಪ್ಪ ದಶರಥನೂ ಆಗಲಿ ಬಿಡಿ. ಬರೀ ಸೋಷಿಯಲ್ ಮೀಡಿಯಾ ಹಿಟ್ಟಾದ ತಕ್ಷಣ ಅಥವಾ TV ಚಾನಲಲ್ಲಿ ಹಿಟ್ಟಾದ ತಕ್ಷಣ, ಸಿನಿಮಾಗಳು ಒಂದಿಷ್ಟು ಮಾಡಿಬಿಟ್ಟು ಹೀರೋ ಸ್ಟಾರ್ಗಳಾದ ತಕ್ಷಣ ಅದೇನು ದೊಡ್ಡ ಲೈಫ್ ಅಲ್ಲ. ಟೆಕ್ಸ್ಟ್ ಬುಕ್ ದರಿದ್ರದವ್ರು ಹೆಂಗೆ ಟೆಕ್ಸ್ಟ್ ಬುಕ್ಗಳು ಮಾಡಿದ್ದಾರೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಬಂತವಿಂದ ಆ ಟೆಕ್ಸ್ಟ್ ಬುಕ್ಗಳು ಕೊಡೋ ಪಾಠನ ಯಾವನಾರ ಪಾಠ ಅಂತ ಕರೀಬೇಕಾಗುತ್ತಾ? ಐತಿ ಎಷ್ಟೋ ಪಾಠಗಳು ಅನವಶ್ಯಕ, ಮತ್ತು ಮಕ್ಕಳನ್ನ ಹಾಳು ಮಾಡೋ ಪಾಠಗಳಿದಾವಲ್ಲ ಸ್ವಾತಂತ್ರ್ಯ ಬಂತವಿಂದ. ಸ್ಪಿರಿಚುವಲ್ ಥಿಂಕ್ ಮಾಡೋನು ಸೆಕ್ಸ್ ಮಾಡಬಾರ್ದು, ಸೆಕ್ಸ್ ಮಾಡದೇ ಇರೋನು ಮಾತ್ರ ಸನ್ಯಾಸಿ, ಇವೆಲ್ಲ ಸುಳ್ಳು, ಇವೆಲ್ಲ ಏನಿಲ್ಲ, ಎಲ್ಲೂ ರೂಲ್ಸ್ ಇಲ್ಲ.